Hi, good morning. Welcome back to my channel. Morning 7. ಮಳೆ ಬರ್ತಾ ಇದೆ ಸ್ವಲ್ಪ ಜಾಸ್ತಿ ಏನಿಲ್ಲ. ಸ್ವಲ್ಪ ಹೊತ್ತು ಬರೋದು ಬಿಡೋದು ಹೀಗೆ. ಆಫ್ಟರ್ ಲಾಂಗ್ ಟೈಮ್ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು. ಶಾರ್ಟ್ಸ್ ಹಾಕ್ತಾನೇ ಇದೆ, ವೀಡಿಯೋಸ್ ಹಾಕೇ ಇಲ್ಲ. ತುಂಬ ದಿನ ಆಯಿತು, 8 days ಏನೋ ಆಯಿತು. ಬೆಳಗ್ಗೆ ಸ್ವಲ್ಪ ಹಿಂಗೆ ವಾಕ್ ಮಾಡ್ತಾ ಇದ್ದೆ ಇಲ್ಲಿ. ಸೊ ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಮಾರ್ನಿಂಗ್ ಒಂದ್ಸಲ ಇಲ್ಲಿಂದು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಒಂದು ವೀಡಿಯೋ ಮಾಡಿದ್ದೀನಿ ಅಂತಲೇ ಅನಿಸಲ್ಲ. ಸೊ ಹಾಗಾಗಿ ಕಿಚನಿಗೆ ಬಂದೆ. ಫಸ್ಟು ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ತರಕಾರಿ ಹೆಚ್ಚಿಟ್ಟಿದ್ದೀನಿ. ತರಕಾರಿ ಏನಿಲ್ಲ, ಆಲೂಗಡ್ಡೆ ಮತ್ತು ಸಬ್ಬಾಸಿಗೆ ಸೊಪ್ಪು ಹಾಕಿ ಒಂದು ಪಲ್ಯ ಮಾಡ್ಕೋತೀನಿ. ಜೀರಿಗೆ ಹಾಕಿದೆ, ಎಣ್ಣೆ ಹಾಕಿ, ಒಣಮೆಣ್ಸಿನ್ಕಾಯಿ, ಕರಿ ಲೀವ್ಸು ಮತ್ತು ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಹಾಕೋತೀನಿ, ಚಿಕ್ಕದಾಗಿ ಕಟ್ ಮಾಡಿ. ಸಾಲ್ಟು ಬೇಯೋಕ್ಕೂ ಮತ್ತು ಟೇಸ್ಟಿಗೂ ಎರಡಕ್ಕೂ ಸ್ವಲ್ಪ ಬೇಗ ಬೇಯುತ್ತೆ ತುಪ್ಪ ಹಾಕಿದ್ರೆ ಅಂಥೇಳಿ ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ. ದೋಸೆಗೆ ಆಲೂಗಡ್ಡೆ ಚಿಕ್ಕದಾಗಿ ಹೆಚ್ಕೊಂಡು ಸಬ್ಬಾಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಟೊಮಾಟೊ, ಈಗ ಸ್ವಲ್ಪ ಬೇಸಿಕ್ ಮಸಾಲೆ, ಹಳದಿ ಪೌಡ್ರು, ಸಾಂಬಾರು ಪೌಡ್ರು ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ, ನಂತರ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಬಾಸಿಗೆ ಸೊಪ್ಪು ಮತ್ತು ಚಿಕ್ಕದಾಗಿ ಹೆಚ್ಕೊಂಡಿರೋ ಆಲೂಗಡ್ಡೆನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಸೇರಿಸ್ಕೊಳ್ಳಿ, ಮಸಾಲೆ ಮತ್ತು ತರಕಾರಿ ಎರಡನ್ನೂ. ದೋಸೆಗೆ ಪಲ್ಯ ತುಂಬ ಚೆನ್ನಾಗಿತ್ತಿದು. ಜಾಸ್ತಿ ಏನು ಮಸಾಲೆ ಹಾಕಿಲ್ಲ, ಸ್ವಲ್ಪ ಹಾಕ್ಕೊಂಡಿರೋದು. ದೋಸೆ ಜೊತೆಗೆ ತುಂಬ ಚೆನ್ನಾಗಿತ್ತು. ಸೊ ನೀವು ಮಾಡ್ಕೊಂಡು ನೋಡಿ. ಮತ್ತಿಲ್ಲಿ ಟೀ ರೆಡಿಯಾಗಿದೆ, ಬಾಕ್ಸ್ ಕೂಡ. ಟೀ ಚೆನ್ನಾಗಿ ಕುದ್ರೇ ಟೇಸ್ಟ್ ಅಲ್ವಾ. ಪುಡಿ ಸ್ವಲ್ಪ ಹಾಕಬೇಕು, ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು, ಆವಾಗ ತುಂಬ ಟೇಸ್ಟ್ ಆಗುತ್ತೆ. ಸೊ ಪಲ್ಯ, ಸ್ನ್ಯಾಕ್ಸಿಗೆ ಬಾಳೆಹಣ್ಣು ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ, ಅದೇ ಪಲ್ಯ ಹಾಕ್ಕೊಂಡಿರೋದು. ಸೊ ಬಾಕ್ಸ್ ರೆಡಿ. ಇಲ್ಲಿ ಟೀನೂ ಚೆನ್ನಾಗಿ ಕುದ್ದಿದೆ. ಟೀ ಜೊತೆಲಿ ಮಕ್ಳಿಗೆ ತಿಂಡಿನೂ ಕೊಡೋಣ. ಈಗ ಪಲ್ಯ ಮತ್ತು ದೋಸೆ. ದೋಸೆ ಹಾಕೋತಾ ಇದ್ದೀನಿ. ಬೆಳಗ್ಗೆದ್ದು ದೋಸೆಗೆ ಒಂದು ಹಿಟ್ಟಿದ್ದು ಬಿಟ್ಟರೆ ತಿಂಡಿದೊಂದು ಟೆನ್ಷನ್ ಇರಲ್ಲ. ಇವತ್ತು ಬಾಕ್ಸಿಗೆ ದೋಸೆನೇ ಹಾಕು ಅಂತ ಹೇಳ್ದ. ಅನ್ನ ಏನು ಮಾಡೋಕ್ಕೆ ಹೋಗಿಲ್ಲ ನಾನಿವತ್ತು. ಚಿತ್ರಾನ್ನ ಆಗಲಿ ಯಾವುದು ಫ್ರೈಡ್ ರೈಸ್ ಏನೂ ಮಾಡ್ಲಿಕ್ಕೆ ಹೋಗಿಲ್ಲ. ದೋಸೆನೇ ಹಾಕು ಮಮ್ಮಿ, ಪಲ್ಯದ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳ್ದ. ಸೊ ಹಾಗಾಗಿ ಇಲ್ಲಿ ರೆಡಿ ಆಗ್ತಾಯಿದ್ದಾರೆ ಮಕ್ಕಳು. ತಿಂಡಿ ಎಲ್ಲ ಮುಗೀತು. ಸೊ ಇಲ್ಲಿ ಮತ್ತು ಮಕ್ಕಳು ಹೋದ್ಮೇಲೆ ಮಿಷಿನಿಂದ ಬಟ್ಟೆ ತೆಗೆದು ಬೆಳಗ್ಗೆನೇ ತೊಳೆಯೋಕ್ಕೆ ಹಾಕಿಬಿಟ್ಟಿದ್ದೆ, ಒಣ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿಲು ಬಿಟ್ಟಂಗಿತ್ತು, ಬಟ್ ಒಂದು 5-10 ನಿಮಿಷದಲ್ಲಿ ಮತ್ತೆ ಬಂತು. ಅಷ್ಟೊತ್ತಿಗಾಗಲೇ ಇಲ್ಲಿ ಕಿಚನ್ ಕ್ಲೀನ್ ಮಾಡೋ ಕೆಲಸ. ಮಧ್ಯಾಹ್ನದ ತನಕ ಇದೇ ಆಗುತ್ತಲ್ವ. ಸೊ ಇವತ್ತು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಬಿಟ್ರೆ ಇವತ್ತೊಂದು ಕಡೆ ಹೋಗಲಿಕ್ಕೂ ಇದೆ. ಸೊ ಹಾಗಾಗಿ ಬೇಗ ಮಾಡ್ಕೋತಾ ಇದ್ದೀನಿ. ಬೆಳಗೊಂದ್ಸಲಿ ಎಲ್ಲ ಒರೆಸ್ಕೊಂಡು ಸೋಪ್ ಹಾಕಿ ತೊಳೆದು ಆಮೇಲೆ ಅಡುಗೆಗೆ ನಿಲ್ಲೋದು ನಾನು. ಡೈಲಿ ಅದೇ ತೋರಿಸ್ಬೇಕಂತ ಹೇಳಿ ತೋರಿಸಿಲ್ಲ. ಈಗ ಮತ್ತೆ ಸ್ವಲ್ಪ ಒಂದೆರಡು ಸತಿ ಮೇಲೆ ಒರೆಸ್ಕೊಬಿಡ್ತೀನಿ. ಫಸ್ಟ್ ಒಂದ್ಸಲಿ ಸೋಪ್ ಹಾಕಿ ತೊಳೆಯೋದು ಎದ್ದ ತಕ್ಷಣ. ಯಾಕೆಂದರೆ ಏನಾದರೂ ಒಂದು ಹಲ್ಲಿನೋ ಇಲ್ಲ ನಮ್ಮನೇಲಿ, ಬಟ್ ಮತ್ತು ನಾನೊಂದ್ಸಲಿ ಎಲ್ಲ ತೊಳ್ಕೊಂಡೆ ಏನೋ ಹಾಕೋದಂದರೆ ಅದು ಸರಿ ಅಂತ ಅನಿಸಲ್ಲ ನನಗೆ. ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ಒಲೆ ಮೇಲೆ ಇಡೋಕ್ಕೆ. ಸೊ ಅದು ರೂಢಿ ಆಗಿಬಿಟ್ಟಿದೆ. ಸೊ ಹಂಗಾಗಿ ಫಸ್ಟು ತೊಳ್ಕೊಂಡು ಆಮೇಲೆ ಫುಲ್ಲೆಲ್ಲ ಒಂದ್ಸಲಿ ತೊಳ್ಕೊಬಿಡ್ತೀನಿ. ಸೊ ಇಲ್ಲಿ ಅನ್ನಕ್ಕಿಟ್ಬಿಟ್ಟೆ.
ಅಡುಗೆ ರೆಡಿ ಮಾಡಿಕೊಂಡೆ ಇದು ಮಾಡೋಣ ಅಂಥೇಳಿ. ಪಲ್ಯನೂ ಇದೆ, ಸ್ವಲ್ಪ ಬೇಳೆ ಸಾರಿದೆ, ಸಾಕು. ನೋಡಿ ಚಿಕ್ಕ ಪ್ಯಾಕೆಟ್ ಉಪ್ಪು, ನಂಗೆ ಅದು ತುಂಬ ಚೆನ್ನಾಗಿ ಕಾಣ್ತಿತ್ತು ಆ ಪ್ಯಾಕೆಟ್ ನೋಡಿದ್ರೆ. ಸೊ ಹಾಗಾಗಿ ಅದನ್ನ ತೋರಿಸ್ತಾ ಇದ್ದೀನಿ. ಎಷ್ಟು ಚಿಕ್ಕ ಪ್ಯಾಕೆಟ್ ಇದು, ಒಂದ್ರಲ್ಲಿ ಒಂದು ಫ್ರೀ ಸಿಕ್ಕಿರೋದು ಅನ್ಸುತ್ತೆ ಮೋಸ್ಟ್ಲಿ. ಸೊ ಈಗ ಅನ್ನಕ್ಕೆ ಇಟ್ಕೊಂಡು 2 ಪಾತ್ರೆ ಇದೆ, ಬೇಗ ತೊಳ್ಕೊಬಿಡ್ತೀನಿ ಪಾತ್ರೆನ. ತಿಂಡಿ ಮಾಡಿದ್ದು ಈಗ ಅಡುಗೆಗೆ ಇಟ್ಟಿದ್ದೆಲ್ಲ ಸ್ವಲ್ಪ ಪಾತ್ರೆಗಳಿರುತ್ತಲ್ವ, ಬೇಗ ತೊಳ್ಕೊಬಿಟ್ರೆ ಈಗ ಒಂದು ಕಡೆ ಹೋಗ್ತೀನಿ ನಾನು ಮತ್ತು ನನ್ನ ತಂಗಿ ಇಬ್ಬರು. ತಂಗಿನೂ ಹೌದು, ಫ್ರೆಂಡು ಹೌದು, ಎಲ್ಲ ಹೌದು, ಇಬ್ಬರು ಜೊತೆಯಲ್ಲಿ ಹೋಗ್ತೀವಿ ಸ್ವಲ್ಪ. ಹಾಗಾಗಿ ಬೇಗ ಮಾಡ್ಕೋತಾ ಇದ್ದೀನಿ ಕೆಲಸ. ಈಗ ಹೋಗಿ ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಬರಬೇಕು. ಸ್ವಲ್ಪ ಹತ್ರನೇ, ಬಟ್ ಹೋಗಿ ಬರೋಣ ಅಂಥೇಳಿ ಹೊರಡ್ತಾ ಇದ್ವಿ. ತೋರಿಸ್ತೀನಿ ನಿಮಗೂ ಕೂಡ. ಎಷ್ಟು ಕಮ್ಮಿ ಅಂದರೂ ಸ್ವಲ್ಪ ಪಾತ್ರೆ ಇರುತ್ತೆ, ಬೇಗ ಜೋಡಿಸ್ಕೊಬಿಡ್ತೀನಿ. ನಂತರ ಸ್ವಲ್ಪ ಕಸ ಗುಡಿಸಿನೆಲ್ಲ ಒರೆಸಿ ಹೊರಡೋದು. ಅದು ತೋರಿಸೋಷ್ಟು ಟೈಮ್ ಇರಲಿಲ್ಲ, ಸೊ ಹಾಗಾಗಿ ಹೊರಟ್ವಿ. ಇಲ್ಲೇ ಹತ್ತಿರ ಚಿಕ್ಕಮಂಗ್ಳೂರೇ ಸ್ವಲ್ಪ ಸಕ್ರಾಪಟ್ಟಣ ಅಂತ ಹೇಳಿ ಅಲ್ಲಿಗೆ ಹೊರಟ್ವಿ ನಾನು ಮತ್ತು ನನ್ನ ತಂಗಿ. ಸೊ ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ವೀಡಿಯೋ ಮಾಡಿಕೊಂಡ್ರೆ, ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ, ಬಟ್ ಚೆನ್ನಾಗಿತ್ತು ವ್ಯೂಸ್, ಅದಕ್ಕೆ ತೋರ್ಸೋಣ ಅಂತ ಹೇಳಿ ಮಾಡಿಕೊಂಡೆ. ಬಸ್ಸಲ್ಲಿ ಹೋಗ್ತಾ ಇರೋದು. ಒಂದು ಚಿಕ್ಕ ಕೆಲಸ ಇತ್ತು ಅವರಿಗೆ, ನನ್ನ ತಂಗಿಗೆ. ಸೊ ಅದಕ್ಕೋಸ್ಕರ ಜೊತೆಯಲ್ಲಿಬ್ಬರು ಹೋಗ್ತಾಯಿದ್ದೀವಿ, ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳಿಸಿ. ಈಗ ಅವ್ರು ಬರೋ ಅಷ್ಟರಲ್ಲಿ ಬಂದುಬಿಡ್ತೀವಿ ಅಂತ ಹೇಳಿ, ಇನ್ನೂ ಒಂದು ಅಫಿಷಿಯಲ್ ವರ್ಕು. ಸೊ ಹಾಗಾಗಿ ಒಂದು 2 ಅವರ್ಸಲ್ಲಿ ವಾಪಸ್ ಬಂದಿದ್ದೀವಿ, ಏನು ಅಲ್ಲೇ ಇರಲಿಲ್ಲ. 2 ಅವರ್ಸ್ ಅಷ್ಟೇ, ಮತ್ತು ಅಷ್ಟರಲ್ಲಿ ಬಂದಿದ್ದೀವಿ. 2-3 ಅವರ್ಸಲ್ಲಿ ವಾಪಸ್ ಬಂದಿದ್ದೀವಿ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲಿ ವೆದರು ಅಷ್ಟೇ ಚೆನ್ನಾಗಿದೆ, ಕ್ಲೈಮೇಟ್ ಜೊತೆಯಲ್ಲಿ ಊರುಗಳು ಅಷ್ಟೇ ಚೆನ್ನಾಗಿದೆ ಆ ಕಡೆ. ಅಂದರೆ ಮಲೆನಾಡಲ್ವ, ಸೊ ಹಾಗಾಗಿ ತುಂಬ ಮಳೆನೂ ಬರ್ತಾಯಿತ್ತು. ಇದು ನನ್ನ ತಂಗಿದು ಅತ್ತೆ ಮನೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಅವರು ಎಷ್ಟು ಚೆನ್ನಾಗಿ ಅವ್ರ ತಂಗಿ ಮಾಡಿರೋದು ಇದು. ಸೊ ನೋಡಿ, ಅದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ಅದಕ್ಕೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅವರೇ ಮನೇಲಿ ಮಾಡಿರೋದು ಪಾಟ್ಸ್ಗಳನ್ನ ತುಂಬ ಮಾಡಿದ್ದಾರೆ. ಇದೆಲ್ಲ ಪರ್ಚೇಸ್ ಮಾಡಿರೋದು ಅನಿಸುತ್ತೆ, ಬಟ್ ಇನ್ನು ಸ್ವಲ್ಪ ಎಲ್ಲ ಅವರೇ ಮಾಡಿದ್ದಾರೆ. ಸೊ ಅಲ್ಲಿ ನೋಡಿ, ಇದೆಲ್ಲ ಇವರೇ ಮಾಡಿರೋದು, ಕೈಯಾರೆ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ವೇಸ್ಟಲ್ಲಿ ಪಾಟ್ಸ್ಗಳನ್ನ ಅವರೇ ಕ್ರಿಯೇಟ್ ಮಾಡ್ಕೊಂಡಿರೋದು. ತುಂಬ ಚೆನ್ನಾಗಿ ಮಾಡಿದರು, ಅದನ್ನೇ ನೋಡ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಅದನ್ನ ಯೂಸ್ ಮಾಡಿದ್ದಾರೆ ನೋಡಿ ಇಲ್ಲಿ ನೆಲ್ಲ ಮಾಡಿ ಗಿಡಗಳನ್ನೆಲ್ಲ ಅದರಲ್ಲೇ ಇಟ್ಟಿರೋದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ಅದನ್ನ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅನ್ನಿಸ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಖುಷಿಯಾಗುತ್ತೆ ನೋಡ್ಲಿಕ್ಕಲ್ವ. ನಾನು ಪಾಟ್ಸ್ ತಂದಿಟ್ಟು ಮಾಡಬೇಕು ಅಂತ ಆಗ್ತಾನೇ ಇಲ್ಲ. 3 ಇಯರ್ಸ್ ಬ್ಯಾಕ್ ಒಂದು ರೆಂಟೆಡ್ ಮನೇಲಿದ್ದೆ ಅಂತ ಹೇಳ್ತಿದ್ನಲ್ಲ, ಅಲ್ಲಿ ನಾನು ತುಂಬ ಗಿಡಗಳು ಮಾಡಿದ್ದೆ. ಬಟ್ ಇಲ್ಲಿ ಬಂದಮೇಲೆ ನನಗೆ ಮಾಡಲಿಕ್ಕೆ ಆಗಿಲ್ಲ, ಮಣ್ಣು ಸಿಗೋಲ್ಲ. ಇಲ್ಲಿ ಹಳ್ಳಿ ಕಡೆ ಚೆನ್ನಾಗಿ ಮಣ್ಣು ಸಿಗುತ್ತೆ, ಬಟ್ ಅಲ್ಲಿ ಸಿಗೋಲ್ಲ. ಸೊ ಬೆಕ್ಕು ನೋಡಿ ತುಂಬ ಚೆನ್ನಾಗಿದೆ ಬೆಕ್ಕು. ಮತ್ತಲ್ಲೇ ಊಟ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ರೀಲ್ಸ್ ಮಾಡೋಣ ಅಂತ ಅನಿಸ್ತು. ಸೊ ರೀಲ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲರೂ ಹೇಳ್ತಾರಲ್ಲ ರೀಲ್ಸ್ ಮಾಡೋದು ತುಂಬ ಈಸಿ ಅಂತ. ಕಮ್ಮಿ ಅಂದರೂ 1 ಅವರ್ 2 ಅವರ್ಸ್ ಬೇಕು ಒಂದು ರೀಲ್ ಮಾಡಲಿಕ್ಕೆ. ಸೊ ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ರೀಲ್ನ ಹೋಗಿ ನೋಡಿ, ಚೆನ್ನಾಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.